ಜೈ ಶ್ರೀರಾಮ್ ಮಕ್ಕಳೇ, ಈ ದಿನ ನಾವು ಭೂಗೋಳಶಾಸ್ತ್ರದ 10ನೇ ಅಧ್ಯಾಯ ಭಾರತದ ಕೈಗಾರಿಕೆಗಳು ಈ ಪಾಠದ ಮೊದಲ ಭಾಗವನ್ನು ಕಲೀಲಿಕ್ಕಿದ್ದೇವೆ ಮಕ್ಕಳೇ. ಈ ಭಾಗದಲ್ಲಿ ಕೈಗಾರಿಕೆಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಕೈಗಾರಿಕೆಗಳ ಸ್ಥಾನೀಕರಣ, ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಹಾಗೂ ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು. ಮೊದಲಿಗೆ ಕೈಗಾರಿಕೆಗಳ ಅರ್ಥದ ಬಗ್ಗೆ ತಿಳಿಯುವ ಮಕ್ಕಳೇ, ನಮ್ಮ ಸುತ್ತಮುತ್ತ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಣ್ತೇವೆ. ಹಲವು ಕಚ್ಚಾ ವಸ್ತುಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಆದರೆ ಈ ನೈಸರ್ಗಿಕ ಸಂಪನ್ಮೂಲ ಮತ್ತು ಈ ಕಚ್ಚಾ ವಸ್ತುಗಳನ್ನು ನಾವು ನೇರವಾಗಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ನಾವು ಅವುಗಳನ್ನು ಕೆಲವು ಪ್ರಕ್ರಿಯೆಗಳಿಗೆ ಒಳಪಡಿಸ್ತೇವೆ ಅಥವಾ ಶುದ್ಧೀಕರಣಕ್ಕೆ ಒಳಪಡಿಸ್ತೇವೆ. ಹೀಗೆ ಕೆಲವು ಪ್ರಕ್ರಿಯೆಗಳಿಗೆ ಅಥವಾ ಶುದ್ಧೀಕರಣಕ್ಕೆ ಒಳಪಡಿಸುವಂಥದ್ದನ್ನು ನಾವು ಕೈಗಾರಿಕೆಗಳು ಅಂತೇಳಿ ಹೇಳ್ತೇವೆ ಮಕ್ಕಳೇ. ಈಗ ಉದಾಹರಣೆಗೆ ಹೇಳುವುದಾದರೆ, ಕಬ್ಬನ್ನು ಸಕ್ಕರೆಯನ್ನಾಗಿ ಮಾಡುವಂಥದ್ದು, ಕಬ್ಬಿಣದ ಅದಿರನ್ನು ಉಕ್ಕನ್ನಾಗಿ, ಹತ್ತಿಯನ್ನು ಬಟ್ಟೆಯನ್ನಾಗಿ, ಮರದ ತಿರುಳನ್ನು ಕಾಗದವನ್ನಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಹೀಗಾಗಿ ಈ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವಂಥ ಪ್ರಕ್ರಿಯೆಯನ್ನು ನಾವು ಕೈಗಾರಿಕೆ ಅಂತೇಳಿ ಹೇಳ್ತೇವೆ ಮಕ್ಕಳೇ. ಹಾಗಿದ್ರೆ ಕೈಗಾರಿಕೆ ಅಂತ ಹೇಳಿದರೆ ಏನು ಮಕ್ಕಳೇ? ಹೌದು, ನಮ್ಮ ಸುತ್ತಮುತ್ತ ಸಿಗುವಂತಹ ಕಚ್ಚಾ ವಸ್ತುಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಏನಿವೆಯೋ ಅವುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆ ಏನಿದೆಯೋ ಆ ಪ್ರಕ್ರಿಯೆಯನ್ನು ನಾವು ಕೈಗಾರಿಕೆ ಅಂತ ಹೇಳ್ತೇವೆ. ಈ ಚಿತ್ರವನ್ನು ನೋಡಿ ಮಕ್ಕಳೇ, ಇಲ್ಲಿ ನಾವು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಗಮನಿಸ್ತೇವೆ. ಇದುವೇ ಕೈಗಾರಿಕೆ. ಹಾಗಿದ್ರೆ ಕೈಗಾರಿಕೆಗಳ ಅರ್ಥ ಏನು ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ಈಗ ಈ ಕೈಗಾರಿಕೆಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಳುವ ಮಕ್ಕಳೇ. ಅಂದರೆ ಒಂದು ದೇಶಕ್ಕೆ ಕೈಗಾರಿಕೆ ಎಷ್ಟು ಪ್ರಮುಖವಾಗಿದೆ ಅಥವಾ ಒಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಹೇಗೆ ಕೈಗಾರಿಕೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ಳುವ ಮಕ್ಕಳೇ. ಅಂದರೆ ಈ ಕೈಗಾರಿಕೆಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಮಕ್ಕಳೇ. ಈ ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ನಾವು ಪ್ರಾಥಮಿಕ ಸರಕುಗಳ ಅವಲಂಬನೆಯನ್ನು ಮಾಡುವುದು ಕಡಿಮೆ ಆಗ್ತದೆ. ಹಾಗೆಯೇ ಬೇರೆ ದೇಶಗಳಿಂದ ನಾವು ಸಿದ್ಧ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ಕೂಡ ಕಡಿಮೆ ಆಗ್ತದೆ. ಯಾವಾಗ ಈ ಪ್ರಾಥಮಿಕ ಸರಕುಗಳನ್ನು ನೇರವಾಗಿ ನಾವು ಬಳಕೆ ಮಾಡ್ತೇವೋ ಅಥವಾ ಸಿದ್ಧ ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೋ ಆವಾಗ ನಮ್ಮ ದೇಶದ ಆದಾಯ ಕಡಿಮೆ ಆಗ್ತದೆ ಮಕ್ಕಳೇ. ಹಾಗಾಗಿ ನಾವು ಈ ಕಚ್ಚಾ ವಸ್ತುಗಳನ್ನು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಕೈಗಾರಿಕೆಗಳಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳಿಗೆ ಒಳಪಡಿಸಿ ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಿದಾಗ ನಮ್ಮ ದೇಶದ ಆದಾಯ ಹೆಚ್ಚಾಗ್ತದೆ. ಜೊತೆಯಲ್ಲಿ ತಲಾ ಆದಾಯ ಕೂಡ ಹೆಚ್ಚಾಗ್ತದೆ ಮಕ್ಕಳೇ. ಗಮನಿಸಿ, ಕೈಗಾರಿಕೆಗಳಿಂದಾಗಿ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ, ಜೊತೆಯಲ್ಲಿ ತಲಾ ಆದಾಯ ಹೆಚ್ಚಾಗ್ತದೆ, ಪರಿಣಾಮವಾಗಿ ಆರ್ಥಿಕ ಪ್ರಗತಿ ಹೆಚ್ಚಾಗ್ತದೆ ಮಕ್ಕಳೇ. ಇದು ಕೈಗಾರಿಕೆಗಳ ಪ್ರಾಮುಖ್ಯತೆಯ ಮುಖ್ಯ ಅಂಶ. ಹಾಗೆಯೇ ಈ ಕೈಗಾರಿಕೆಗಳಿಂದಾಗಿ ವಿದೇಶಿ ವಿನಿಮಯ ಕೂಡ ಹೆಚ್ಚಾಗ್ತದೆ ಮಕ್ಕಳೇ. ಯಾವಾಗ ನಮ್ಮ ಆಮದು ಕಡಿಮೆಯಾಗಿ ರಫ್ತು ಹೆಚ್ಚಾಗ್ತದೋ ಆವಾಗ ವಿದೇಶಿ ವಿನಿಮಯದ ಗಳಿಕೆ ವೃದ್ಧಿಯಾಗ್ತದೆ. ಇನ್ನು ಉದ್ಯೋಗಾವಕಾಶ ಕೂಡ ಹೆಚ್ಚಾಗ್ತದೆ. ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ ದೊರೆಯುತ್ತದೆ. ಅಲ್ಲದೆ ನಮ್ಮ ದೇಶದಲ್ಲೇ ನಾವು ಉತ್ಪನ್ನಗಳನ್ನು ಹೆಚ್ಚು ಮಾಡುವುದರಿಂದ ದೇಶೀಯ ನಿವ್ವಳ ಉತ್ಪನ್ನ ಕೂಡ ಹೆಚ್ಚಾಗ್ತದೆ. ಅದನ್ನೇ ನಾವು GDP ಅಂತ ಹೇಳುವಂಥದ್ದು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಹೇಳುವಂಥದ್ದು. ದೇಶೀಯ ನಿವ್ವಳ ಉತ್ಪನ್ನ ಕೂಡ ಹೆಚ್ಚಾಗ್ತದೆ. ಪರಿಣಾಮವಾಗಿ ಜನರ ಆದಾಯ ಹೆಚ್ಚಾಗ್ತದೆ. ಹಾಗಾಗಿ ಅವರ ಜೀವನ ಮಟ್ಟದಲ್ಲೂ ಕೂಡ ಸುಧಾರಣೆ ಆಗ್ತದೆ. ಯಾವಾಗ ಹೆಚ್ಚು ಹೆಚ್ಚು ಜನರಿಗೆ ಉದ್ಯೋಗ ಸಿಗ್ತದೋ ಆವಾಗ ಅವರ ತಲಾ ಆದಾಯ ಹೆಚ್ಚಾಗ್ತದೆ.
ತಲಾ ಆದಾಯ ಹೆಚ್ಚಾದಾಗ ಅವರ ಜೀವನ ಮಟ್ಟ ಸುಧಾರಣೆ ಆಗ್ತದೆ. ಇವೆಲ್ಲವೂ ಕೂಡ ಕೈಗಾರಿಕೆಗಳ ಪ್ರಾಮುಖ್ಯತೆ ಮಕ್ಕಳೇ. ಇನ್ನು ಮುಂದಕ್ಕೆ ನಾವು ನೋಡುವಂಥದ್ದು ಕೈಗಾರಿಕೆಗಳ ಸ್ಥಾನೀಕರಣ. ಮಕ್ಕಳೇ, ಕೈಗಾರಿಕೆಗಳ ಸ್ಥಾನೀಕರಣ ಅಂತ ಹೇಳಿದರೆ, ಯಾವುದೇ ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂತ ಹೇಳಿದರೆ ಆ ಸ್ಥಾಪನೆ ಆಗುವಂತಹ ಪ್ರದೇಶಗಳು ಇವೆ ಅಲ್ವ ಮಕ್ಕಳೇ, ಆ ಪ್ರದೇಶಗಳಲ್ಲಿ ಕೈಗಾರಿಕೆಗಳಿಗೆ ಬೇಕಾದಂತಹ ಕೆಲವು ಅಂಶಗಳು ಇರಬೇಕಾಗ್ತದೆ ಮಕ್ಕಳೇ. ಹಾಗಿದ್ರೆ ಆ ಪ್ರಮುಖ ಅಂಶಗಳು ಏನು, ಅಥವಾ ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂತೇಳಿದ್ರೆ ಆ ಸ್ಥಾನೀಕರಣವನ್ನು ನಿರ್ಧರಿಸುವಂತಹ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನಾವೀಗ ನೋಡುವ ಮಕ್ಕಳೇ. ಈ ಕೈಗಾರಿಕೆಗಳ ಸ್ಥಾನೀಕರಣ ಅಥವಾ ಸ್ಥಾಪನೆ ಆಗಬೇಕು ಅಂತ ಹೇಳಿದರೆ ಆ ಪ್ರದೇಶಗಳಲ್ಲಿ ಮುಖ್ಯವಾಗಿ ಆ ಕೈಗಾರಿಕೆಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಲಭ್ಯ ಇರಬೇಕು. ಗಮನಿಸಿ ಮಕ್ಕಳೇ, ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂತ ಹೇಳಿದರೆ ಆ ಕೈಗಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳ ಸರಬರಾಜಾಗಬೇಕು. ಹಾಗೆಯೇ ಅಲ್ಲಿ ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಆಗಬೇಕು. ಅಂದರೆ ಕೈಗಾರಿಕೆಗಳು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಇಂಧನ ಬೇಕಾಗ್ತದೆ. ಹಾಗೆಯೇ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಇರಬೇಕು. ಯಾವ ವಸ್ತುಗಳು ಅಲ್ಲಿ ಉತ್ಪನ್ನ ಆಗಬೇಕೋ ಆ ವಸ್ತುಗಳ ಉತ್ಪನ್ನ ಆಗಬೇಕು ಅಂತೇಳಿದರೆ ಆ ಕೈಗಾರಿಕೆಗೆ ಬೇಕಾದಂಥ ಕಚ್ಚಾ ಸಾಮಗ್ರಿಗಳು ಸಿಗಬೇಕು. ಈಗ ಈ ಕಚ್ಚಾ ಸಾಮಗ್ರಿಗಳು ಅಲ್ಲಿಗೆ ಸರಬರಾಜು ಆಗಬೇಕು ಅಂತ ಹೇಳಿದರೆ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿರಬೇಕು. ಅದೇ ರೀತಿ ಆ ಕೈಗಾರಿಕೆಯಲ್ಲಿ ಉತ್ಪನ್ನ ಆದಂಥ ವಸ್ತುಗಳು ಏನಿವೆಯೋ ಅವುಗಳು ಮಾರುಕಟ್ಟೆಗೆ ಪೂರೈಕೆ ಆಗಬೇಕು ಅಂತೇಳಿದ್ರೆ ಅದಕ್ಕೆ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಬೇಕು. ಅದೇ ರೀತಿ ಮಾರುಕಟ್ಟೆ ಸೌಲಭ್ಯ ಇರಬೇಕು ಮಕ್ಕಳೇ. ಏನು ವಸ್ತುಗಳು ಅಲ್ಲೇ ಉತ್ಪಾದನೆ ಆಗ್ತದೋ ಆ ಉತ್ಪಾದನೆಯಾದಂಥ ವಸ್ತುಗಳು ಮಾರುಕಟ್ಟೆಗೆ ಸಾಗಾಟ ಆಗಬೇಕು ಅಂತೇಳಿದರೆ ಅಲ್ಲಿ ಅದಕ್ಕೆ ಬೇಕಾದಂಥ ಬೇಡಿಕೆ ಇರಬೇಕು, ಅಂದರೆ ಮಾರುಕಟ್ಟೆ ಇರಬೇಕು. ಇನ್ನು ಬಂಡವಾಳ, ಆ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಬಂಡವಾಳವನ್ನು ಹಾಕುವಂಥ ವ್ಯವಸ್ಥೆ ಅಲ್ಲಿ ಇರಬೇಕು. ಇನ್ನು ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಅಂದರೆ ಅಗ್ಗದ ಕೂಲಿಗೆ ಕಡಿಮೆ ಕೂಲಿಗೆ ಕೆಲಸ ಮಾಡುವಂತಹ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಅಲ್ಲಿ ಸಿಗಬೇಕು. ಇನ್ನು ಕೈಗಾರಿಕೆಗೆ ಬೇಕಾದಂಥ ನೀರು ಸಿಗಬೇಕು. ಹಾಗೆಯೇ ಯಾವ ಕೈಗಾರಿಕೆಯನ್ನು ನೀವು ಅಲ್ಲಿ ಮಾಡ್ತೀರೋ ಆ ಕೈಗಾರಿಕೆಗೆ ಸೂಕ್ತ ವಾಯುಗುಣ ಕೂಡ ಅಲ್ಲಿ ಇರಬೇಕು. ಇನ್ನು ಸರಕಾರದ ನೀತಿ ನಿಯಮಗಳು ಕೂಡ ಕೈಗಾರಿಕೆಗೆ ಅನ್ವಯ ಆಗುವಂತೆ ಇರಬೇಕು. ಈ ಎಲ್ಲ ವಿಷಯಗಳು ಇದ್ದಾಗ ಮಾತ್ರ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಮಕ್ಕಳೇ. ಹಾಗಾಗಿ ಕೈಗಾರಿಕೆಗಳ ಸ್ಥಾನೀಕರಣವನ್ನು ಅವಲಂಬಿಸುವಂತಹ ಅಥವಾ ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಯಾವುವೆಲ್ಲ ಅಂತ ಹೇಳಿದರೆ ಮಕ್ಕಳೇ, ಒಂದು ಕಚ್ಚಾ ವಸ್ತುಗಳ ಸರಬರಾಜು, ಹಾಗೆಯೇ ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರ ಲಭ್ಯತೆ, ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ ಹಾಗೂ ಸರಕಾರದ ನೀತಿ ನಿಯಮಗಳು ಮಕ್ಕಳೇ. ಹಾಗಿದ್ರೆ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು ಅಂತೇಳಿ ನಾವು ಈಗ ತಿಳಿಯುವ ಮಕ್ಕಳೇ. ಈ ಕೈಗಾರಿಕಾ ಪ್ರದೇಶ ಅಂತ ಹೇಳಿದರೆ ಮಕ್ಕಳೇ, ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತ ಹೇಳ್ತೇವೆ ಮಕ್ಕಳೇ. ಅಂದರೆ ಯಾವುದೇ ಒಂದು ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರೀಕೃತ ಆಗಿರುವಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತೇಳಿ ಹೇಳುವಂಥದ್ದು ಮಕ್ಕಳೇ. ಈ ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಮುಖ್ಯವಾಗಿ ಕಂಡುಬರುವಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತ ಹೇಳುವಂಥದ್ದು. ಸಾಮಾನ್ಯವಾಗಿ ಆ ಪ್ರದೇಶ ನಗರ ಪ್ರದೇಶವೂ ಆಗಿರಬಹುದು. ಹೀಗೆ ಈ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಪೂರಕವಾಗಿರುವಂತಹ ಕಡೆ ನಾವು ಈ ಕೈಗಾರಿಕಾ ಪ್ರದೇಶಗಳನ್ನು ಕಾಣಬಹುದು. ಭಾರತದಲ್ಲಿ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ನಾವು ಗಮನಿಸ್ಬೋದು ಮಕ್ಕಳೇ. ಎಷ್ಟು ಕೈಗಾರಿಕಾ ಪ್ರದೇಶಗಳಿವೆ ಮಕ್ಕಳೇ? ಹೌದು,
8 ಕೈಗಾರಿಕಾ ಪ್ರದೇಶಗಳಿವೆ. ಹಾಗಿದ್ರೆ ಕೈಗಾರಿಕಾ ಪ್ರದೇಶ ಅಂತ ಹೇಳಿದ್ರೆ ಏನು ಮಕ್ಕಳೇ? ಹೌದು, ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತೇಳಿ ಹೇಳುವಂಥದ್ದು. ಹಾಗಿದ್ರೆ ಭಾರತದ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು ಅಂತೇಳಿ ನೋಡುವ ಮಕ್ಕಳೇ. ಒಂದನೆಯದಾಗಿ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ. ಗಮನಿಸಿ ಮಕ್ಕಳೇ, ಇದು ಬಹಳಷ್ಟು ಕೈಗಾರಿಕೆಗಳು ಇಲ್ಲಿ ಕೇಂದ್ರೀಕೃತಗೊಂಡಿವೆ. ಚಿತ್ರದಲ್ಲಿ ನೀವು ನೋಡ್ಬೋದು. ಯಾಕೆ ಅಂತೇಳಿದರೆ ಅದು ನದಿ ಬಯಲು ಪ್ರದೇಶ ಕೂಡ. ಹಾಗಾಗಿ ಕಚ್ಚಾ ವಸ್ತು ಅಥವಾ ಸಿದ್ಧ ವಸ್ತುಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಸುಲಭ ಆಗ್ತದೆ. ಎರಡನೇದು ಮುಂಬೈ ಮತ್ತು ಪುಣೆ ಪ್ರದೇಶ. ಇದು ಕೂಡ ಬಹಳ ಕೈಗಾರಿಕಾ ನಿಬಿಡ ಪ್ರದೇಶ ಆಗಿದೆ. ಇನ್ನು ಮೂರನೆಯದಾಗಿ ಅಹಮದಾಬಾದ್ ವಡೋದರ ಪ್ರದೇಶ. 4 ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ. ಹಾಗೆಯೇ ಛೋಟಾ ನಾಗಪುರ ಪ್ರಸ್ಥಭೂಮಿ ಪ್ರದೇಶ, ದೆಹಲಿ ಮೀರತ್ ಪ್ರದೇಶ. ಗಮನಿಸಿ ಮಕ್ಕಳೇ. ಹಾಗೆಯೇ ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಇವೆಲ್ಲವೂ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮಕ್ಕಳೇ. ಭಾರತದಲ್ಲಿ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಇರುವಂಥದ್ದು. ಈಗ ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನಾವು ತಿಳ್ಕೊಳ್ಳುವ ಮಕ್ಕಳೇ. ಮುಖ್ಯವಾಗಿ ಭಾರತದ ಕೈಗಾರಿಕೆಗಳನ್ನು 2 ಗುಂಪುಗಳಾಗಿ ವಿಂಗಡಿಸ್ಬೋದು. ಅದುವೇ ಖನಿಜ ಆಧಾರಿತ ಕೈಗಾರಿಕೆಗಳು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು. ಮುಖ್ಯವಾಗಿ ಭಾರತದ ಕೈಗಾರಿಕೆಗಳನ್ನು ಖನಿಜ ಆಧಾರಿತ ಕೈಗಾರಿಕೆಗಳು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತೇಳಿ ನಾವು ವರ್ಗೀಕರಿಸ್ಬೋದು. ಹಾಗಿದ್ರೆ ಈ ಖನಿಜ ಆಧಾರಿತ ಕೈಗಾರಿಕೆಗಳನ್ನು ನಾವು ಗಮನಿಸುವುದಾದರೆ ಮಕ್ಕಳೇ, ಮುಖ್ಯವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಇದನ್ನು ನಾವು ಖನಿಜ ಆಧಾರಿತ ಕೈಗಾರಿಕೆ ಅಂತೇಳಿ ಕರಿತೇವೆ. ಹಾಗಿದ್ರೆ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಳ್ಳುವ. ಇದು ಇತರೆ ಕೈಗಾರಿಕೆಗಳಿಗೆ ಮೂಲ ಕೈಗಾರಿಕೆ ಆಗಿದೆ ಮಕ್ಕಳೇ. ಬೇರೆ ಯಾವುದೇ ನಾವು ಕೈಗಾರಿಕೆಗಳನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಬ್ಬಿಣ ಮತ್ತು ಉಕ್ಕು. ಉಕ್ಕು ಅಂತ ಹೇಳಿದರೆ ಸ್ಟೀಲ್ ಮಕ್ಕಳೇ. ಈಗ ಎಂಜಿನಿಯರಿಂಗ್ ಇರ್ಬೋದು, ರೈಲ್ವೆ ಎಂಜಿನ್, ಅದೇ ರೀತಿ ಯಂತ್ರೋಪಕರಣಗಳು, ಸ್ವಯಂಚಾಲಿತ ವಾಹನಗಳು, ಹಾಗೆ ಕೃಷಿ ಉಪಕರಣ, ಈ ಎಲ್ಲ ಕೈಗಾರಿಕೆಗಳು ಇವೆ ಅಲ್ವ ಮಕ್ಕಳೇ. ಗಮನಿಸಿ ಮಕ್ಕಳೇ, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕೈಗಾರಿಕೆಗಳು, ಅದೇ ರೀತಿ ರೈಲ್ವೆ ಎಂಜಿನ್ ಇತ್ಯಾದಿಗಳನ್ನು ಮಾಡುವಂಥದ್ದು ಇರ್ಬೋದು, ಇತರ ಯಂತ್ರೋಪಕರಣಗಳಿರ್ಬೋದು, ಅಥವಾ ಸ್ವಚಾಲಿತ ವಾಹನಗಳಿರ್ಬೋದು, ಕೃಷಿ ಉಪಕರಣಗಳಿರ್ಬೋದು, ಈ ಎಲ್ಲ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಆಧರಿಸಿರುವಂಥದ್ದು ಮಕ್ಕಳೇ. ಭಾರತದಲ್ಲಿ ಅತಿ ಮುಖ್ಯ ಲೋಹ ಆಧಾರಿತ ಕೈಗಾರಿಕೆ ಮಕ್ಕಳೇ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ಅಲ್ವಾ, ಇದು ಬಹಳ ಪ್ರಮುಖವಾದಂತಹ ಲೋಹ ಆಧಾರಿತ ಕೈಗಾರಿಕೆ. ಇಲ್ಲಿ ಗಮನಿಸ್ಬೋದು ನೀವು ಚಿತ್ರದಲ್ಲಿ ಬಹಳ ಬೃಹತ್ ಎಂಜಿನಿಯರಿಂಗ್ ಕೈಗಾರಿಕೆಯನ್ನೆಲ್ಲ ನಾವಿಲ್ಲಿ ನೋಡುವಂಥದ್ದು. ಅದೇ ರೀತಿಯಲ್ಲಿ ಈ ಕಬ್ಬಿಣದ ಅದಿರು ಕೈಗಾರಿಸುವಂತಹ ಕೈಗಾರಿಕೆ ಮಕ್ಕಳದು, ಕರಗಿಸುವಂತಹ ಕೈಗಾರಿಕೆ. ಹಾಗೆ ಈ ಕಬ್ಬಿಣದ ಅದಿರು ಕರಗಿಸುವಂತಹ ಮತ್ತು ಕಬ್ಬಿಣ ತಯಾರಿಸುವಂಥ ಕಲೆ ಇದೆ ಅಲ್ವ ಮಕ್ಕಳೇ, ಇದು ಭಾರತೀಯರಿಗೆ ಬಹಳ ಪ್ರಾಚೀನ ಕಾಲದಿಂದಲೇ ತಿಳಿದಿರುವಂತಹ ಒಂದು ಅಂಶ. ಇದಕ್ಕೆ ನಾವು ಉದಾಹರಣೆಯಾಗಿ ಹೇಳುವುದು ಅಂತೇಳಿ ಆದರೆ, ಈ ದೆಹಲಿಯಲ್ಲಿ ಕಬ್ಬಿಣದ ಸ್ತಂಭ, ಇದರ ಬಗ್ಗೆ ಈ ಮೊದಲೇ ನಾನು ಹೇಳಿರುವಂತೇನೆ. ಈ ದೆಹಲಿಯ ಮೆಹರೌಲಿಯಲ್ಲಿ ಈ ಒಂದು ಕಬ್ಬಿಣದ ಸ್ತಂಭ ಇದೆ ಮಕ್ಕಳೇ. ಇದು ಬಹಳ ಸಾವಿರಾರು ವರ್ಷಗಳ ಹಿಂದಿನ ಒಂದು ಸ್ತಂಭ. ಇವತ್ತಿಗೂ ಕೂಡ ಇದು ತುಕ್ಕು ಹಿಡಿಯದೆ ನಿಂತಿರುವಂತಹ ಒಂದು ಉಕ್ಕಿನ ಸ್ತಂಭ ಮಕ್ಕಳೇ. ಗುಪ್ತರ ಕಾಲದಲ್ಲಿ ಸಿದ್ಧಗೊಂಡಿರುವಂತಹ ಸ್ಥಾಪನೆಗೊಂಡಿರುವಂತಹ ಒಂದು ಸ್ತಂಭ ಇವತ್ತಿಗೂ ಕೂಡ ಅದು ತುಕ್ಕು ಹಿಡಿಯದೆ ಇದೆ. ಹಾಗಾಗಿ ಭಾರತದ ಈ ಕಬ್ಬಿಣ ಮತ್ತು ಉಕ್ಕು ಏನಿದೆಯೋ ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಮಕ್ಕಳೇ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಈ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನುವಲ್ಲಿ
ಸ್ಥಾಪನೆಯಾಗಿದೆ. ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನುವಲ್ಲಿ ಸ್ಥಾಪನೆಗೊಂಡಿತು. ಆದರೆ ವಾಸ್ತವವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆರಂಭದ ಕೀರ್ತಿ ಮಕ್ಕಳೇ ಅದು JN ಟಾಟಾರವರಿಗೆ ಸಲ್ತದೆ. ಚಿತ್ರದಲ್ಲಿ ನೀವು ನೋಡ್ಬೋದು JN ಟಾಟಾ. ಇವರು 1907ರಲ್ಲಿ ಜಾರ್ಖಂಡ್ ರಾಜ್ಯದ ಸಾಕ್ಷಿ ಅಥವಾ ಜಮ್ಷೆಡ್ಪುರದ ಬಳಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಆದಾಗ್ಯೂ ಈ ಉದ್ಯಮ ಮಕ್ಕಳೇ ಸ್ವಾತಂತ್ರ್ಯದ ನಂತರ ಹೆಚ್ಚು ಪ್ರಗತಿಯನ್ನು ಸಾಧಿಸುವಂಥದ್ದು. ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಾತಂತ್ರ್ಯ ನಂತರ ಹೆಚ್ಚು ಪ್ರಗತಿಯನ್ನು ಸಾಧಿಸ್ತದೆ. ಈ ಕೈಗಾರಿಕೆಯ ಪ್ರಗತಿಗೋಸ್ಕರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಹಲವು ಸೂಕ್ತ ಕ್ರಮಗಳನ್ನು ಅಳವಡಿಸಿಕೊಡ್ತಾರೆ ಮಕ್ಕಳೇ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಸಂಬಂಧಪಟ್ಟು ಪ್ರಮುಖವಾದಂಥ ಯೋಜನೆಗಳನ್ನು ಹಾಕಿಕೊಡ್ತಾರೆ. ಈ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳು ಮಕ್ಕಳೇ, ಅಂದರೆ ಅದು ಸ್ಥಾಪನೆ ಆಗಬೇಕು ಅಂತೇಳಿದರೆ ಆ ಸ್ಥಳೀಯ ಪ್ರದೇಶಗಳಲ್ಲಿ ಕೆಲವು ಅಂಶಗಳು ಬೇಕಾಗ್ತದೆ. ಆ ಅಂಶಗಳು ಇದ್ದರೆ ಮಾತ್ರ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಮೂಲ ಕಚ್ಚಾ ವಸ್ತುವಾದಂತಹ ಕಬ್ಬಿಣದ ಅದಿರು ಅಲ್ಲಿ ಪೂರೈಕೆ ಆಗಬೇಕು. ಅಂದರೆ ದೂರ ದೂರದ ಸ್ಥಳದಿಂದ ಈ ಕಬ್ಬಿಣದ ಅದಿರನ್ನು ಈ ಕೈಗಾರಿಕೆಗೆ ಪೂರೈಕೆ ಮಾಡೋದು ಕಷ್ಟ. ಅಂದರೆ ಸಾರಿಗೆ ವ್ಯವಸ್ಥೆ ಬಹಳ ದುಬಾರಿ ಆಗ್ತದೆ. ಹಾಗಾಗಿ ಸ್ಥಳೀಯ ಈ ಕಬ್ಬಿಣದ ಅದಿರು ಲಭ್ಯ ಇದ್ದರೆ ಈ ಕಬ್ಬಿಣದ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆಯೇ ಮುಖ್ಯ ಶಕ್ತಿ ಸಂಪನ್ಮೂಲವಾದಂತಹ ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ ಪೂರೈಕೆ ಆಗಬೇಕು. ಅಂದರೆ ಉತ್ತಮ ದರ್ಜೆಯ ಕಲ್ಲಿದ್ದಲು ಅಲ್ಲಿ ಸಿಗಬೇಕು. ಅಂದರೆ ಕಬ್ಬಿಣದ ಅದಿರನ್ನು ಎಲ್ಲ ಕರಗಿಸುವಂತಹ ಒಂದು ಪ್ರಕ್ರಿಯೆ ಇದೆ ಮಕ್ಕಳೇ. ಅದಕ್ಕೆ ಶಕ್ತಿ ಸಂಪನ್ಮೂಲವಾದಂಥ ಕಲ್ಲಿದ್ದಲು ಇರಬೇಕು. ಅದೇ ರೀತಿ ಜಲವಿದ್ಯುತ್ ಶಕ್ತಿ ಕೂಡ ಇರಬೇಕು. ಇನ್ನು ರೈಲು ಸಾರಿಗೆ ಹಾಗೂ ಬಂದರು ಸೌಲಭ್ಯ ಕೂಡ ಇರಬೇಕು. ಅದನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿದರೆ ಅದು ರೈಲು ಸರಕು ಗಾಡಿ ಮತ್ತು ಅದೇ ರೀತಿ ಹಡಗು ಇತ್ಯಾದಿಗಳು ಬೇಕಾಗ್ತದೆ. ಹಾಗಾಗಿ ಬಂದರು ಸೌಲಭ್ಯ ಕೂಡ ಬೇಕು. ಇನ್ನು ನೀರಿನ ಸೌಲಭ್ಯ ಕೂಡ ಆ ಪ್ರದೇಶಗಳಲ್ಲಿ ಇರಬೇಕು. ಹಾಗೆಯೇ ಕಡಿಮೆ ಕೂಲಿಗೆ ದುಡಿಯುವಂಥ ನುರಿತ ಕಾರ್ಮಿಕರು ಸಿಗಬೇಕು. ಹಾಗೆಯೇ ಬಂಡವಾಳ ಮತ್ತು ಸ್ಥಳೀಯ ಮಾರುಕಟ್ಟೆ ಸೌಲಭ್ಯ ಕೂಡ ಇರಬೇಕು ಮಕ್ಕಳೇ. ಇಂತಹ ಅಂಶಗಳು ಇದ್ದರೆ ಅಲ್ಲೇ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಪ್ರಮುಖವಾದಂತಹ ಈ ಉತ್ಪಾದನಾ ಕೇಂದ್ರಗಳು ಯಾವುವು ಅನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ಳುವ. ಮುಖ್ಯವಾಗಿ ಭಾರತದಲ್ಲಿ 14 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳು ಇವೆ ಮಕ್ಕಳೇ. ಮುಖ್ಯವಾಗಿ 14 ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳಿವೆ. ಅವುಗಳಲ್ಲಿ 4 ಖಾಸಗಿ ವಲಯದ ವ್ಯವಸ್ಥೆಗಳಿದ್ದರೆ ಉಳಿದ 10 ಸರಕಾರಿ ವಲಯದ ವ್ಯವಸ್ಥೆಗಳು ಇವೆ ಮಕ್ಕಳೇ. ಹಾಗಿದ್ರೆ ಈ ಖಾಸಗಿ ಉತ್ಪಾದನಾ ಕೇಂದ್ರಗಳು ಯಾವುವು ಅಂತೇಳಿ ನಾವು ತಿಳಿಯುವ. ಒಂದನೆಯದಾಗಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಟಿಸ್ಕೋ. ಇದು ಜಮ್ಷೆಡ್ಪುರದ ಸಾಕ್ಷಿ ಅನ್ನುವಂಥದ್ದಲ್ಲಿ ಇದೆ, ಜಾರ್ಖಂಡ್. ಹಾಗೆಯೇ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ತೋರಣಗಲ್, ಬಳ್ಳಾರಿ ಜಿಲ್ಲೆ, ಕರ್ನಾಟಕದಲ್ಲಿ ಇದೆ. ಹಾಗೆಯೇ ಇಸ್ವಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್ ದೋಲ್ವಿ, ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರದಲ್ಲಿದೆ. ಹಾಗೆಯೇ ದುಬಾರಿ ಉಕ್ಕು ಸ್ಥಾವರ ಗೋಪಾಲ್ಪುರ, ಒಡಿಶಾದಲ್ಲಿ ಇದೆ. ಹಾಗಾಗಿ 4 ಖಾಸಗಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಯಾವುವೆಲ್ಲ ಅಂತೇಳಿದ್ರೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ, ಇದು ಜಾರ್ಖಂಡಿನ ಜಮ್ಷೆಡ್ಪುರದಲ್ಲಿದೆ. ಹಾಗೆಯೇ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್, ಇದು ಬಳ್ಳಾರಿ ಜಿಲ್ಲೆ, ತೋರಣಗಲ್, ಕರ್ನಾಟಕದಲ್ಲಿ ಇರುವಂಥದ್ದು. ಇಸ್ವಾತ್ ಕಬ್ಬಿಣ ಉಕ್ಕು ಲಿಮಿಟೆಡ್ ದೋಲ್ವೆ, ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರದಲ್ಲಿದೆ. ದುಬಾರಿ ಉಕ್ಕು ಸ್ಥಾವರ ಗೋಪಾಲ್ಪುರ, ಒಡಿಶಾದಲ್ಲಿ ಇದೆ. ನೆಕ್ಸ್ಟ್ ಸರಕಾರಿ ವಲಯದಲ್ಲಿ ಬರುವಂತಹ ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಯಾವುವೆಲ್ಲ ಅಂತ ಹೇಳಿದ್ರೆ ಮಕ್ಕಳೇ, ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ,
ಬರ್ನ್ಪುರ ಪಶ್ಚಿಮ ಬಂಗಾಳ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಭದ್ರಾವತಿ ಕರ್ನಾಟಕದಲ್ಲಿದೆ. ಹಾಗೆಯೇ ಹಿಂದೂಸ್ತಾನ ಉಕ್ಕು ಲಿಮಿಟೆಡ್ ಭಿಲಾಯ್ ದುರ್ಗ್ ಜಿಲ್ಲೆ ಛತ್ತೀಸ್ಗಢದಲ್ಲಿದೆ. ಹಿಂದೂಸ್ತಾನ ಉಕ್ಕು ಲಿಮಿಟೆಡ್ ರೂರ್ಕೆಲಾ ಸುಂದರಗಢ ಜಿಲ್ಲೆ ಒಡಿಶಾ. ಹಿಂದೂಸ್ತಾನ ಉಕ್ಕು ಲಿಮಿಟೆಡ್ ದುರ್ಗಾಪುರ ಜಿಲ್ಲೆ ಪಶ್ಚಿಮ ಬಂಗಾಳದಲ್ಲಿ ಇದೆ ಮಕ್ಕಳೇ. ಹಾಗೆಯೇ ಬೊಕಾರೋ ಉಕ್ಕು ಸ್ಥಾವರ ಬೊಕಾರೋ ಜಾರ್ಖಂಡ್, ಸೇಲಂ ಉಕ್ಕು ಸ್ಥಾವರ ಸೇಲಂ ತಮಿಳುನಾಡು, ವಿಶಾಖಪಟ್ಟಣಂ ಉಕ್ಕು ಸ್ಥಾವರ ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿದೆ. ದಾಯಿತರಿ ಉಕ್ಕು ಸ್ಥಾವರ ಪಾರಾದೀಪ ಒಡಿಶಾ, ಟಾಟಾ ಉಕ್ಕು ಸ್ಥಾವರ ಕಳಿಂಗನಗರ ಒಡಿಶಾ. ಇವು ಪ್ರಮುಖ 10 ಸರಕಾರಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಮಕ್ಕಳೇ. ಅಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ 199ಕ್ಕೂ ಹೆಚ್ಚು ಸಣ್ಣದಾದಂಥ ಅಂದರೆ ಮಿನಿ ಉಕ್ಕು ಕಾರ್ಖಾನೆಗಳು ಸ್ಥಾಪನೆಗೊಂಡಿವೆ ಮಕ್ಕಳೇ. ಈ ಪ್ರಪಂಚದಲ್ಲಿ ಉಕ್ಕು ಉತ್ಪಾದಿಸುವಂತಹ ದೇಶಗಳಲ್ಲಿ ಮಕ್ಕಳೇ ಭಾರತವು 8ನೆಯ ಸ್ಥಾನದಲ್ಲಿ ಇದೆ. ಈಗ ಮುಂದೆ ನಾವು ಅಲ್ಯೂಮಿನಿಯಂ ಕೈಗಾರಿಕೆಯ ಬಗ್ಗೆ ತಿಳಿಯುವ ಮಕ್ಕಳೇ. ಈ ಅಲ್ಯೂಮಿನಿಯಂ ಇದು ಒಂದು ಪ್ರಮುಖವಾದಂತಹ ಕಬ್ಬಿಣೇತರ ಲೋಹ ಮಕ್ಕಳೇ. ಗಮನಿಸಿ, ಕಬ್ಬಿಣೇತರ ಲೋಹ ಇದು ಬಹು ಉಪಯೋಗಿ. ಹಾಗಾಗಿ ಇದನ್ನು ಒಂದು ಅದ್ಭುತ ಲೋಹ ಅಥವಾ ಅಚ್ಚರಿಯ ಲೋಹ ಅಂತೇಳಿ ನಾವು ಕರೀತೇವೆ ಮಕ್ಕಳೇ. ಅಲ್ಯೂಮಿನಿಯಮನ್ನು ಅದ್ಭುತ ಲೋಹ ಅಥವಾ ಅಚ್ಚರಿಯ ಲೋಹ ಅಂತೇಳಿ ಕರಿತೇವೆ. ಯಾಕೆ ಅಂತೇಳಿದ್ರೆ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉಪಯೋಗಕ್ಕೆ ಬರ್ತವೆ. ಉದಾಹರಣೆಗೆ ಹೇಳುವುದಾದರೆ, ನಾವು ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಲಿಕ್ಕೆ ಕೂಡ ಈ ಅಲ್ಯೂಮಿನಿಯಂ ಪಾತ್ರವನ್ನು ಬಳಕೆ ಮಾಡ್ತೇವೆ. ಹೀಗೆ ಗೃಹ ಬಳಕೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಕೂಡ ನಾವು ಅಲ್ಯೂಮಿನಿಯಮನ್ನು ಉಪಯೋಗ ಮಾಡ್ತೇವೆ. ಹೇಗೆ ಅಡುಗೆ ಪಾತ್ರಗಳಲ್ಲಿ ಇವುಗಳ ಉಪಯೋಗವನ್ನು ಮಾಡ್ತೇವೋ ಅದೇ ರೀತಿ ಬಾಹ್ಯಾಕಾಶದಲ್ಲಿ ವಿಮಾನಗಳ ತಯಾರಿಕೆಯವರೆಗೂ ಕೂಡ, ರಾಕೆಟ್ ತಯಾರಿಕೆಯವರೆಗೂ ಕೂಡ ಇದನ್ನು ನಾವು ಅಳವಡಿಸಿಕೊಳ್ತೇವೆ. ಹಾಗಾಗಿ ಅಲ್ಯೂಮಿನಿಯಂ ಅಚ್ಚರಿಯ ಲೋಹ ಅಂತೇಳಿ ಕರೆಯಲ್ಪಟ್ಟಿವೆ. ಮುಖ್ಯವಾಗಿ ಹೇಳೋದಾದರೆ ನೋಡಿ ಮಕ್ಕಳೇ, ವಿಮಾನ, ಸ್ವಯಂಚಾಲಿತ ವಾಹನ, ರೈಲು ಸಾರಿಗೆ, ಹಡಗು, ಬಣ್ಣ ತಯಾರಿಕೆ, ಗೃಹ ಬಳಕೆ ವಸ್ತುಗಳ ತಯಾರಿಕೆ, ವಿವಿಧ ಕೈಗಾರಿಕೆಗಳಲ್ಲೇ, ಅದೇ ರೀತಿ ವಿದ್ಯುತ್ ಕೇಬಲ್ ತಯಾರಿಕೆಯಲ್ಲಿ, ಇನ್ನಿತರ ಪ್ಯಾಕಿಂಗ್ ಮಾಡಲಿಕ್ಕೆ ಮೊದಲಾದ ಉದ್ದೇಶಗಳಿಗೆ ಈ ಅಲ್ಯೂಮಿನಿಯಮನ್ನು ಉಪಯೋಗಿಸಲಾಗ್ತದೆ. ಹಾಗಾಗಿ ಇದನ್ನು ಉಕ್ಕು ಮತ್ತು ತಾಮ್ರಗಳ ಬದಲಿ ವಸ್ತುವಾಗಿಯೂ ಕೂಡ ನಾವು ಬಳಕೆ ಮಾಡ್ತೇವೆ. ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲೇ ಇವತ್ತು ಅಲ್ಯೂಮಿನಿಯಮನ್ನು ಬಳಕೆ ಮಾಡಲಾಗ್ತದೆ ಮಕ್ಕಳೇ. ಇನ್ನು ಅಲ್ಯೂಮಿನಿಯಂ ಕೈಗಾರಿಕೆಯ ಸ್ಥಾನೀಕರಣದ ಪ್ರಮುಖ ಅಂಶಗಳು ಯಾವುವು ಅಂತ ಹೇಳಿದರೆ, ಈ ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ಆ ಪ್ರದೇಶಗಳಲ್ಲೇ ಮೂಲ ಕಚ್ಚಾ ವಸ್ತುವಾದಂಥ ಬಾಕ್ಸೈಟ್ ಸಿಗಬೇಕು ಮಕ್ಕಳೇ. ಬಾಕ್ಸೈಟ್ನ ಲಭ್ಯತೆ, ಅದೇ ರೀತಿ ಜಲವಿದ್ಯುತ್ ಶಕ್ತಿ ಪೂರೈಕೆ ಇರಬೇಕು, ಬಂಡವಾಳ ಮತ್ತು ವಿಶಾಲವಾದಂಥ ಮಾರುಕಟ್ಟೆ ಕೂಡ ಇರಬೇಕು. ಇವು ಅಲ್ಯೂಮಿನಿಯಂ ಕೈಗಾರಿಕೆಯನ್ನು ನಿರ್ಧರಿಸುವಂಥ ಸ್ಥಾನೀಕರಣದ ಅಂಶಗಳು. ಹಾಗಿದ್ರೆ ಈ ಅಲ್ಯೂಮಿನಿಯಂ ಕೈಗಾರಿಕೆಗಳು ಎಲ್ಲೆಲ್ಲ ಹಂಚಿಕೆ ಆಗಿವೆ ಅಂಥೇಳಿ ತಿಳ್ಕೊಳ್ಳೋ ಮಕ್ಕಳೇ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ನಂತರ ಅಲ್ಯೂಮಿನಿಯಂ ಕೈಗಾರಿಕೆಯು 2ನೆಯ ಮುಖ್ಯವಾದಂತಹ ಲೋಹ ಆಧಾರಿತ ಕೈಗಾರಿಕೆ ಮಕ್ಕಳೇ. ಮೊದಲನೆಯ ಲೋಹ ಆಧಾರಿತ ಉದ್ಯಮ ಅದು ಕಬ್ಬಿಣ ಮತ್ತು ಉಕ್ಕು. 2ನೆಯ ಲೋಹ ಆಧಾರಿತ ಉದ್ದಿಮೆ ಅಂತ ಹೇಳಿದರೆ ಅದು ಅಲ್ಯೂಮಿನಿಯಂ ಕೈಗಾರಿಕೆ. ಇದು ಮೊದಲಿಗೆ ಪಶ್ಚಿಮ ಬಂಗಾಳದ ಜಯಕಾಯಿ ನಗರದಲ್ಲಿ 1942ರಲ್ಲಿ ಸ್ಥಾಪನೆ ಆಗ್ತದೆ. ಇಂದು ನಮ್ಮ ದೇಶದಲ್ಲಿ ಮಕ್ಕಳೇ ಒಟ್ಟು 9 ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳು ಇವೆ. ಅವು ಯಾವುವು ಅಂತ ನಾವು ನೋಡೋದಾದರೆ, ಪಶ್ಚಿಮ ಬಂಗಾಳದ ಜೈಕಾಯ್ ನಗರ, ಹಾಗೆಯೇ ಕೇರಳದ ಅಲುಪುರಂ, ತಮಿಳುನಾಡಿನ ಮೆಟ್ಟೂರು, ಕರ್ನಾಟಕದ ಬೆಳಗಾವಿ, ಒಡಿಶಾದ ಹಿರಾಕುಡ್ ಮತ್ತು ದಾಮನ್ಜೋಡಿ, ಹಾಗೆಯೇ ಉತ್ತರ ಪ್ರದೇಶದ ರೇಣುಕೂಟ, ಛತ್ತೀಸ್ಗಢನ ಕೊರಬ, ಹಾಗೆಯೇ ಮಹಾರಾಷ್ಟ್ರದ ರತ್ನಗಿರಿ.
ಇವು ಪ್ರಮುಖವಾದಂಥ 9 ಅಲ್ಯೂಮಿನಿಯಂ ಉತ್ಪಾದನಾ ಕೈಗಾರಿಕೆಗಳು ಮಕ್ಕಳೇ. ಅಲ್ಯೂಮಿನಿಯಂ ಕೈಗಾರಿಕೆಗಳು ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದಿಸುವ ದೇಶಗಳಲ್ಲಿ ಮಕ್ಕಳೇ ಭಾರತವು 11ನೆಯ ಸ್ಥಾನದಲ್ಲಿ ಇದೆ. ತನ್ನ ಬಹಳಷ್ಟು ಬೇಡಿಕೆಯನ್ನು ನೀಗಿಸಲಿಕ್ಕೆ ಭಾರತ ಅಲ್ಯೂಮಿನಿಯಮನ್ನು ಆಮದು ಕೂಡ ಮಾಡಿಕೊಡ್ತದೆ ಮಕ್ಕಳೇ. ಅಷ್ಟು ಬೇಡಿಕೆ ಇದೆ ಈ ಅಲ್ಯೂಮಿನಿಯಮಿಗೆ. ಇನ್ನು ನಾವು ಈ ತರಗತಿಯಲ್ಲಿ ಯಾವೆಲ್ಲ ವಿಷಯಗಳನ್ನು ತಿಳ್ಕೊಂಡೇವು ಅನ್ನುವುದನ್ನು ಒಮ್ಮೆ ಅವಲೋಕಿಸಿ ಮಕ್ಕಳೇ. ಯಾವುದೆಲ್ಲ ವಿಷಯಗಳನ್ನು ತಿಳ್ಕೊಂಡ್ರಿ ಮಕ್ಕಳೇ? ಹೌದು, ಕೈಗಾರಿಕೆಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಕೈಗಾರಿಕೆಗಳ ಸ್ಥಾನೀಕರಣ, ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಹಾಗೆ ಪ್ರಮುಖ ಖನಿಜ ಆಧಾರಿತ ಕೈಗಾರಿಕೆಗಳ ಬಗ್ಗೆ ತಿಳ್ಕೊಂಡೇವಲ್ವಾ. ಈಗ ಮಕ್ಕಳೇ ನಿಮಗೆ ಪ್ರಶ್ನೆಗಳು ಕೆಲವು. ಕೈಗಾರಿಕೆ ಎಂದರೇನು? ಹಾಗೆಯೇ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಯಾವ ರಾಜ್ಯದಲ್ಲಿ ಇದೆ? ಬಾಕ್ಸೈಟ್ ಅದಿರು ಯಾವ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಆಗಿದೆ? ಈಗ ಉತ್ತರಿಸಿ. ಕೈಗಾರಿಕೆ ಎಂದರೇನು? ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತ ಹೇಳ್ತೇವೆ. ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಯಾವ ರಾಜ್ಯದಲ್ಲಿದೆ? ವೆರಿ ಗುಡ್, ಕರ್ನಾಟಕದಲ್ಲಿದೆ. ಬಾಕ್ಸೈಟ್ ಅದಿರು ಯಾವ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಆಗಿದೆ? ಗುಡ್, ಸರಿಯಾಗಿ ಹೇಳಿದರೆ ಅಲ್ಯೂಮಿನಿಯಂ ಕೈಗಾರಿಕೆಗೆ ಬಾಕ್ಸೈಟ್ ಅದಿರು ಪ್ರಮುಖ ಕಚ್ಚಾ ವಸ್ತು ಆಗಿದೆ. ಈಗ ಚಟುವಟಿಕೆ ಮಕ್ಕಳೇ ಬರ್ಕೊಳ್ಳಿ. ಕೈಗಾರಿಕೆಗಳು ಎಂದರೇನು? ಅವುಗಳ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳ ಪಟ್ಟಿ ಮಾಡಿ. ಭಾರತದ ಅಲ್ಯೂಮಿನಿಯಂ ಕೈಗಾರಿಕೆಯ ಕುರಿತು ವಿವರಿಸಿ. ಈ ಪ್ರಶ್ನೆಗಳಿಗೆ ಸೂಕ್ತವಾಗಿ ನೀವು ಉತ್ತರವನ್ನು ಹುಡುಕಿ ಬರೀಬೇಕು ಮಕ್ಕಳೇ. ನೋಟ್ಸಲ್ಲಿ ಪಾಠಪುಸ್ತಕವನ್ನು ಸರಿಯಾಗಿ ಓದಿಕೊಳ್ಳಿ ಫಸ್ಟಿಗೆ, ಆ ಬಳಿಕ ಉತ್ತರವನ್ನು ಹುಡುಕಿ ಬರೀರಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಕೃಷಿ ಆಧಾರಿತ ಕೈಗಾರಿಕೆಗಳ ಬಗ್ಗೆ ತಿಳಿಯುವ ಮಕ್ಕಳೇ. ಧನ್ಯವಾದಗಳು.